ತುಮಕೂರಿನಿಂದ ಕೇವಲ ಕೂಗಳತೆ ದೂರದಲ್ಲಿರುವಂತಹ ಚೆನ್ನೈನಹಳ್ಳಿಯಲ್ಲಿ ಅಕ್ರಮ ಮಣ್ಣು ಮಾಫಿಯಾ ನಡೀತಾ ಇದೆ. ನೀವೆಲ್ಲಿ ಕಾಣೋಗ್ತಿದ್ರಿ? ಇಲ್ಲೇ ಹೇಳಿ ಹೋಗಿ ಆಯ್ತು. ಯಾರಾದ್ರೂ ಅಳದು ಬಿಡ್ಲಪ್ಪ ಇದನ್ನ 1.5 ಅಡಿ ಅಂತ. ನಾವೇನು ಮಾಫಿಯಾ ಮಾಡ್ತಾರ, 1.5 ಅಡಿ ಅಷ್ಟೇ ನಾವು ತುಂಬ್ತಾ ಇರೋದು. ಹ್ಞೂ ಸರ್, ಅದು ಗೊತ್ತಿಲ್ಲ. ಒಂದು ನಿಮಿಷ ಹೇಳ್ತೀನಿ ಕೇಳ್ರಿ. ಅಕ್ರಮವಾಗಿ ಮಣ್ಣು ಗಣಿಗಾರಿಕೆ ಮಾಡ್ತಾ ಇರೋದು ನಾವು ಎಷ್ಟೋ ತೆಗ್ದಿಲ್ಲ ಕಣ್ರಿ, ನಾವು ತೆಗ್ದಿರೋದೇ 2 ಅಡಿ. ಚೆನ್ನೈನಹಳ್ಳಿಯಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಮಣ್ಣು ಮಾಫಿಯಾ. ರೈತರ ಹೆಸರಲ್ಲಿ ಸಾವಿರಾರು ಲೋಡ್ ಮಣ್ಣು ಲೇಔಟ್ಗೆ ಶಿಫ್ಟ್. ಯಾರಾದ್ರೂ ಅಳದು ಬಿಡ್ಲಪ್ಪ ಇದನ್ನ 1.5 ಅಡಿ ಅಂತ. ನಾವೇನು ಮಾಫಿಯಾ ಮಾಡ್ತಾರ, 1.5 ಅಡಿ ಅಷ್ಟೇ ನಾವು ತುಂಬ್ತಾ ಇರೋದು. ಹ್ಞೂ ಸರ್, ಅದು ಗೊತ್ತಿಲ್ಲ. ಒಂದು ನಿಮಿಷ ಹೇಳ್ತೀನಿ ಕೇಳ್ರಿ. ಭೂಗಳ್ಳರ ಈ ಮಣ್ಣು ತಿನ್ನೋ ಕೆಲಸಕ್ಕೆ ಪರ್ಮಿಷನ್ ಕೊಟ್ಟೋರು ಯಾರು? ಎಸ್ ವೀಕ್ಷಕರೇ, ಕಲ್ಪತರು ನಾಡು ಅಂತಲೇ ಕರೆಸಿಕೊಳ್ಳೋ ತುಮಕೂರು ಜಿಲ್ಲೆಯಲ್ಲಿ ಸಾವಿರಾರು ಕೆರೆಗಳಿದ್ದಾವೆ. ತೆಂಗು ಬೆಳೆಯೋ ಜಿಲ್ಲೆಯ ರೈತರಿಗೆ ಈ ಕೆರೆಗಳೇ ಆಧಾರ. ಆದರೆ ಕೆಲವು ಭೂಗಳ್ಳರು ಇಂತಹ ಕೆರೆಗಳ ಒಡಲನ್ನೇ ಬಗೆಯೋ ಕೆಲಸ ಮಾಡ್ತಿದ್ದಾರೆ. ತುಮಕೂರು ತಾಲೂಕಿನ ಚೆನ್ನೈನಹಳ್ಳಿಯಲ್ಲಿಯೂ ಈ ಮಣ್ಣು ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದ್ದು, ಈ ಭೂಗಳ್ಳರ ಮಣ್ಣು ಮಾಫಿಯಾಕ್ಕೆ ಅನುಮತಿಯನ್ನ ಕೊಟ್ಟೋರು ಯಾರು ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ. ಹೌದು, ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸೇರುವ ಚೆನ್ನೈನಹಳ್ಳಿ ಗ್ರಾಮದಲ್ಲಿರೋ ಕೆರೆಯ ಒಡಲನ್ನ ಬಗೆಯುವ ಕೆಲಸವನ್ನ ಇಲ್ಲಿನ ಕೆಲ ಹಿಟಾಚಿ ಹಾಗೂ ಲಾರಿ ಮಾಲೀಕರು ಮಾಡ್ತಿದ್ದಾರೆ. ಕೆರೆಯ ಅಂಗಳದಲ್ಲಿ ಬರೀ ಹಿಟಾಚಿ, ಟಿಪ್ಪರ್ ಲಾರಿ, ಟ್ರ್ಯಾಕ್ಟರ್ಗಳ ಸದ್ದೆ ಕೇಳ್ತಾ ಇದ್ದು, ಹಗಲು ರಾತ್ರಿ ಎನ್ನದೆ ಕೆರೆಯಲ್ಲಿನ ಲೋಡ್ ಗಟ್ಟಲೆ ಮಣ್ಣನ್ನ ಲೇಔಟ್ಗಳಿಗೆ ಹಾಗೂ ಕಮರ್ಷಿಯಲ್ ಜಾಗಗಳಿಗೆ ಸಾಗಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ನಿಮ್ಮ ಪ್ರಜಾಶಕ್ತಿ ಟಿವಿಗೆ ಬಂದಿತ್ತು. ಇನ್ನು ಈ ಮಾಹಿತಿಯನ್ನ ಆಧರಿಸಿ ನಮ್ಮ ತಂಡ ಚೆನ್ನೈನಹಳ್ಳಿಯ ಕಡೆ ಪ್ರಯಾಣ ಬೆಳೆಸಿತ್ತು. ಬೆಳ್ಳಾವಿಯಿಂದ ಚೆನ್ನೈನಹಳ್ಳಿ ಕೆರೆಯ ಕಡೆಗೆ ನಮ್ಮ ವಾಹನ ಮುಖ ಮಾಡ್ತಾ ಇದ್ದಂತೆ 2-3 ಟಿಪ್ಪರ್ ಲಾರಿಗಳ ಸಾಲು ಸಾಲಾಗಿ ಕೆರೆಯತ್ತ ಹೋಗ್ತಾ ಇದ್ದಿದ್ದು ನಮ್ಮ ಕ್ಯಾಮೆರಾ ಕಣ್ಣಿಗೆ ಬಿದ್ದಿತ್ತು. ನಿಧಾನಕ್ಕೆ ಆ ಲಾರಿಗಳನ್ನೇ ಫಾಲೋ ಮಾಡಿದಾಗ ನಮ್ಮ ತಂಡಕ್ಕೆ ಕೆರೆಗಳ್ಳರ ಕರಾಮತ್ತಿನ ಬಗ್ಗೆ ಅರಿವಾಗಿತ್ತು. ಅಲ್ಲಿ ಹೋಗಿ ಇಳಿತಾ ಇದ್ದಂತೆ ಅಲ್ಲಿದ್ದವರು ಬೇರೆಯವರಿಗೆ ನಾವು ಹೋಗಿದ್ದರ ಬಗ್ಗೆ ಮಾಹಿತಿ ನೀಡಿದ್ರು. ಈ ವೇಳೆ ಇಲ್ಲಿ ಮಣ್ಣು ತೆಗಿತಾ ಇದ್ದೀರಲ್ಲ, ನಿಮಗೆ ಪರ್ಮಿಷನ್ ಇದೆಯಾ ಮತ್ತು ಮಣ್ಣು ಎಲ್ಲಿಗೆ ಸಾಗಿಸ್ತಿದ್ದೀರಾ ಅಂತ ಕೇಳಿದ್ದಕ್ಕೆ, ಹೌದು ನಮ್ಮ ಹತ್ರ ಪರ್ಮಿಷನ್ ಇದೆ, ನಾವು ರೈತರಿಗೆ ಮಣ್ಣು ಹೊಡಿತಾ ಇದ್ದೇವೆ, ಪರ್ಮಿಷನ್ ಲೆಟರ್ ತರ್ತೀವಿ ಅಂತ ಕಥೆ ಹೇಳೋದಕ್ಕೆ ಶುರು ಮಾಡಿದ್ರು. ಬೇರೆಯವರಿಗೆ ಮಾರ್ಕೊಳ್ತಾ ಇದ್ದಾರೆ ನೋಡಿ. ಅದೇ ಗಾಡಿ ಡೀಸೆಲ್ ನ ತೆಗೆದುಕೊಂಡು ಬಂದು ತುಂಬಿ ಆಗ್ತಾ ಇದ್ದಂಥದ್ದು ಅದೇ ಗಾಡಿ ಈಗ ಹೋಗ್ತಾ ಇದ್ದಾರೆ. ನಾವು ಬಂದಿದ ತಕ್ಷಣ ಎದುರ್ಕೊಂಡು ರಾಜಾರೋಷವಾಗಿ ಇಷ್ಟೆಲ್ಲ ನಡೀತಿದೆ. ಅಧಿಕಾರಿಗಳು ಆರಾಮಾಗಿ ಗಣರಾಜ್ಯೋತ್ಸವನ ಆರಾಮಾಗಿ ಮನೇಲಿ ಮಲ್ಕೊಂಡ್ರೆ ಸಾಕಪ್ಪ, ನಮ್ಮ ತಂಟೆಗೆ ಯಾರು ಬರಲ್ಲ, ಇಷ್ಟು ಕೆರೆ ಹಾಳಾಗೋದ್ರೆ ಏನಾಗಬೇಕು, ನಮಗೆ ಸಂಬಳ ಬರುತ್ತಲ್ಲ ತಿಂಗಳ ಅಂತ ನೋಡಿ. ಈಗ ಅಲ್ಲಿ ತುಂಬಿಕೊಂಡು ಅದೇ ತಗೊಂಡ್ಬರ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಮುದಿಗೆರೆ ಬಳಿ ಇರುವಂಥ ಒಂದು ಖಾಲಿ ಜಾಗಕ್ಕೆ ಹೋಗಿ ಬೀಳುತ್ತೆ ಸೈಟ್ಗೆ ನೋಡಿ. ಮೇಲೆ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಅಂತ ಹಾಕೊಂಡಿದ್ದಾರೆ. ಆದರೆ ಮಾಡ್ತಾ ಇರೋ ಕೆಲಸ ದೇವರಿಗೆ ಇಷ್ಟ ಆಗದಿರುವಂಥ ಕಳ್ಳ ಕೆಲಸ ಮಾಡ್ತಾ ಇರೋದು. ಕದ್ದು ಮಣ್ಣನ್ನು ಹೊಡಿತಾ ಇರುವಂಥದ್ದು ಇವರು. KA 11B6406. ನಿಲ್ಸಿ ಸರ್, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ತೋಟಕ್ಕೆ ಸರ್. ತೋಟ ಯಾವ ತೋಟ ಸರ್? ನಮಗೆ ಗೊತ್ತಿಲ್ಲ ಸರ್. ಯಾವ ಊರು ನಿಮ್ಮದು? ನಮ್ದು ಇಲ್ಲೇ ನನಗೆ ಗೊತ್ತು. ನಮ್ದು ಹೇಳಿ ಅಣ್ಣ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ತೀರಾ ಹೇಳಿ? ಇಲ್ಲ ಸರ್. ಯಾರು ಓನರ್? ಯಾರು ನೀವು ಲಾರಿ ಓನರಾ? ಎಲ್ಲಿ ಕಾಣೋಗ್ತಾ ನೀವು ಎಲ್ಲಿ ಕಾಣೋಗ್ತಿದ್ದೀರಿ ಹೇಳಿ? ಇಲ್ಲೇ ಹೇಳಿ ಹೋಗಿ ಆಯ್ತು. ಆಯ್ತು ಕೂರಿ. ಹೇಳಿ ಎಲ್ಲಿಗೆ ಹೋಗ್ತಾ ಇದ್ದೀರಿ ಹೇಳಿ ಸರ್. ನಮ್ದು ಬಳ್ಳಾರಿ. ನಾವು ಬಂದಿರೋದು ಮಣ್ಣು ತೋಟದ ಕೆಲಸ ಅಂತೇಳಿ ಬಂದಿದ್ದೀವಿ. ಎಷ್ಟೇ ನಮಗೆ ಗೊತ್ತಿರೋದು. ನಮಗೆ ನಮ್ಮಮ್ಮ ನಮ್ಮ ಬ್ರದರ್ ಅವ್ರದ್ದು. ಬಳ್ಳಾರಿಯಿಂದ ತರಿಸ್ಕೊಂಡ್ರ? ಹೌದು. ಎಲ್ಲಿ ಹೊಡಿತಾ ಇದ್ದೀರಿ? ತೋಟ. ಯಾವ ತೋಟ?
ಅದು ಯಾವ ತೋಟ ಗೊತ್ತಿಲ್ಲ. ಅವ್ರು ಓನರ್ ಯಾರು? ಕರೆಸಿರೋರು ಅವ್ರ ಹೆಸರೇನು ನಮ್ಮ ಓನರಿಗೆ ಗೊತ್ತು, ನಮ್ಮ ಬ್ರದರ್ ಇವರಿಗೆ. ನಿಮ್ಮ ಬ್ರದರ್ ಹೆಸರೇನು? ನಮ್ಮ ಬ್ರದರ್ ಲೋಕೇಶ್. ಲೋಕೇಶ್ ಅಂತ. ಬಳ್ಳಾರಿದೆ ಗಾಡಿ ಇದು. ಬಳ್ಳಾರಿಯಿಂದ ತಂದಿಲ್ಲ. ಯಾಕೆ ಬಳ್ಳಾರಿಯಲ್ಲಿ ಸದ್ಯಕ್ಕೆ ಈಗ ಗಣಿ ನಡೀತಾ ಇಲ್ಲ ಅಂತ ಇಲ್ಲಿ? ಗಣಿ ಹೌದು ಹೌದು ಸರ್, ಹೌದು. ಬಳ್ಳಾರಿಯಲ್ಲಿ ಗಣಿ ನಡೀತಿಲ್ಲ ಅಂತ ಗಾಡಿಗಳು ವೇಸ್ಟ್ ಆಗಿ ನಿಂತಿತ್ತು. ಇವಾಗ ಇಲ್ಲಿ ತಗೊಂಡ್ಬಂದು ಚೆನ್ನಹಳ್ಳಿ ಕೆರೆಯಲ್ಲಿ ಗಣಿ ಜೀವನ ಮಾಡ್ಬೇಕಲ್ಲ ಸರ್, ಜೀವನ ಮಾಡ್ಬೇಕಲ್ಲ ಸರ್. ಮಾಡ್ಬೇಕು ಅಂತ ಸರ್ಕಾರಿ ಕೆರೆ ಜಾಗಕ್ಕೆ ಜೀವನ ಮಾಡ್ಬಿಡದ ಅಲ್ಲಿಂದ ಮಣ್ಣು ತೆಗೆದು ಸರ್. ಯಾರಾದ್ರೂ ಅಷ್ಟೇ ಸರ್. ಅಲ್ಲ ಯಾರಾದ್ರೂ ಅಷ್ಟೇ ಅಲ್ಲ, ಎಲ್ಲಾದ್ರೂ ಈಗ ನಮ್ಗೆ ಮಣ್ಣು ತೆಗಿಯೋದು ತಪ್ಪಲ್ವಾ? ಈಗ ಜೀವನ ಮಾಡ್ಬೇಕಂತಂದ್ರೆ ಈಗ ನಾವು 55,000 ರೂಪಾಯಿ EMI ಕಟ್ಬೇಕಲ್ಲ ಸರ್. ಅಲ್ಲ ಹಂಗಂತೇಳಿ ಕಳ್ತನ ಮಾಡ್ತಾ ಇಲ್ಲ. ಮಾಡ್ತಾರೆ. ಯಾರ್ದು ಒಳ್ಳೆ ವೀಕ್ಷಕ ಈಗ ಈಗ ಏನ್ ಮಾಡೋಣ ಸರ್? ತೋಟಕ್ಕೆ ಸರ್, ತೋಟ ಚೆಕ್ ಮಾಡ್ರಿ ಸರ್ ನೀವು. ಅದು ಯಾವ ಊರಣ? ಅದು ಮುದಿಗೆರೆ. ಹಾಂ, ಬೊಗಡ್ನಳ್ಳಿ ಮುದಿಗೆರೆ. ಅಲ್ಲೆಲ್ಲ ಚೆಕ್ ಮಾಡಿ ಸರ್ ನೀವು. ಓಕೆ ಗದ್ದೆ ಹೊಡಿತಾ ಇರೋದು ನೋಡಿ, ತಗೊಂಡೋಗ್ತಾ ಇದಾರೆ ಅಲ್ಲಿ. ಯಾವ ರೈತರಿಗಾರು ಹೊಡಿರಿ, ಯಾರಿಗಾದ್ರೂ ಹೊಡಿರಿ. ನೀವು ಪರ್ಮಿಷನ್ ತಗೊಂಡಿದ್ದೀರಾ ಕೆರೆಯಿಂದ ಮಣ್ಣು ತೆಗಿಯಕ್ಕೆ? ಕೊಡಿ, ಆಯ್ತು ಕೊಡಿ ಸರ್. ಆಯ್ತು, ಬರಕ್ಕೆ ಹೇಳಿ, ಬೇಗ ಬರಕ್ಕೆ ಹೇಳಿ. ನೋಡಿ, ಅವರು ಬಳ್ಳಾರಿಯಿಂದ ಬಂದಿರೋಂಥವ್ರಿಗೆ ಎಲ್ಲಿ ಹೊಡಿತಾ ಇದೀವಿ ಮಣ್ಣು ಅನ್ನೋದು ಕೂಡ ಗೊತ್ತಿಲ್ಲ. ಏನೋ ತೋಟದ ಕೆಲಸ ಇದೆ, ಮಣ್ಣು ಹೊಡಿಬೇಕು ಅಂತ ಹೇಳಿ ಕರ್ಕೊಂಡ್ ಬಂದಿದ್ದಾರೆ. ಬಳ್ಳಾರಿಯಿಂದ ಬಂದಿರೋರು ಅವರು. ಅವ್ರನ್ನ ಕರ್ಕೊಂಡ್ಬಂದಿಲ್ಲಿ ಮಣ್ಣು ತುಂಬಿ ಬೇರೆ ಕಡೆ ಸಾಗಿಸ್ತಾ ಇದಾರೆ. ಚೆನ್ನೈನಹಳ್ಳಿ ಕೆರೆ ಬರೀರ ಆಗ್ತಾ ಇದೆ. ಎಲ್ಲಾರ್ದು ರೈತರಿಗೆ ಹೊಡಿತಿರೋದ್ ಬಿಟ್ಟು ನಾವೇನೋ ಅಫೆನ್ಸ್ ಮಾಡಿದ್ರೆ ಲೇಔಟ್ಗೋ ಮತ್ತೊಂದ್ಗೋ ಹೊಡೆದಿದ್ರೆ ಎಲ್ಲಾರು GPS ನನ್ನ ಹತ್ರ ಇದೆ. ನಾನು ಇದು ಒಂದ್ ಗಾಡಿ ನೋಡ್ಕೊಂಡ್ ಬಂದಿಲ್ಲ. ನಾನು ಎಲ್ಲಿ ಹೋಗ್ತಾವ ಗಾಡಿ? ಎಲ್ಲಿ ಹೋಗ್ತಾವ? ಆಯ್ತು, ಸಮೇತ ಗದ್ದೆ ಬೈಲಿ ಬರ್ತಿ ಹೊಡಿತಾವ್ರೆ. ಯಾರು ಗದ್ದೆ ಬರಿ ಮುದ್ದೇರೆ ಗದ್ದೆ ಬೈಲಿ ಬರ್ತಿ ಹೊಡಿತಾವ್ರೆ. ಅಡಿಕೆ ಡೈಕಕ್ ಬರ್ತಿ ಹೊಡಿತಾವ್ರೆ. ರೈತರಿಗೆ ಹೊಡಿಸ್ಕೊಂತಾವ್ರೆ. ಎಷ್ಟು ಲೋಡು? 100 ಲೋಡು 1000 ಲೋಡು ಹೊಡಿಸ್ಕೊಂತಾವ್ರೆ. ನಾವೇನ್ ಮಾಫಿಯಾ ಮಾಡ್ತಾರ? 1.5 ಅಡಿ ಅಷ್ಟೇ ನಾವು ತುಂಬ್ತಾ ಇರೋದು. ಹ್ಞೂ ಸರ್, ಅದು ಗೊತ್ತಿಲ್ಲ. ಒಂದ್ ನಿಮಿಷ ಹೇಳ್ತೀನಿ ಕೇಳ್ರಿ. ನೀವು ತುಂಬಿ ನಮ್ದು ಎಷ್ಟನ ಮಾಡ್ಕೊಳ್ಳಿ ವಿಡಿಯೋ. ನಾವು ರೈತರಿಗೆ ಬಿಟ್ಟು ಒಂದ್ ಎಡೆ ಕಮರ್ಷಿಯಲ್ ತುಂಬ್ತಾ ಇದ್ದಿದ್ದು 1.5 ಅಡಿ. ತುಂಬ್ತಾ ಬಾ, ವಿಡಿಯೋ ಮಾಡಿ ಬಾ, ನಾನು ಬರ್ತೀನಿ. ಬಾ. ಇನ್ನು ಪರ್ಮಿಷನ್ ಲೆಟರ್ ತರ್ತಾರೆ ಅಂತ ನಮ್ಮ ತಂಡ ಕಾಯ್ತಾ ನಿಂತಿತ್ತು. ಆದ್ರೆ ಲೆಟರ್ ಮಾತ್ರ ಅಲ್ಲಿ ಬರ್ಲೇ ಇಲ್ಲ. ಒಬ್ಬೊಬ್ಬರಾಗಿಯೇ ಉಳಿದವರೆಲ್ಲ ಬರುವುದಕ್ಕೆ ಶುರು ಮಾಡಿದ್ರು. ಬಂದವರೇ ನಮ್ಮ ಪ್ರತಿನಿಧಿಗೆ ಅದು ಇದು ಅಂತ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ನಮ್ಮ ಪ್ರತಿನಿಧಿ ಕೇಳಿದ್ದು ಒಂದೇ ಒಂದು ಪ್ರಶ್ನೆ. ಸರ್, ಸಣ್ಣ ನೀರಾವರಿ ಇಲಾಖೆಗೆ, ಪಂಚಾಯತ್ ರಾಜ್ ಇಲಾಖೆಗೆ ಸೇರಿರೋ ಕೆರೆಯಲ್ಲಿ ಮಣ್ಣು ತೆಗಿತಾ ಇದ್ದೀರಲ್ವಾ, ಅದರಲ್ಲೂ ಇಷ್ಟೊಂದು ಆಳ ತೆಗಿತಾ ಇದ್ದೀರಾ, ನಿಮಗೆ ಪರ್ಮಿಷನ್ ಇದೆಯಾ ಅಂತ ಕೇಳಿದ್ದಾರೆ. ಇಷ್ಟು ಕೇಳಿದ್ದೇ ತಡ ಒಬ್ಬೊಬ್ಬರು ಒಂದೊಂದು ಮಾತನಾಡುವುದಕ್ಕೆ ಶುರು ಮಾಡ್ತಾರೆ. ಒಬ್ಬ, ನೀವು ಕೋಟಿ ಮಣ್ಣು ಹೊಡೆದಾಗ ಬಂದಿಲ್ಲ, ಈಗ ರೈತರಿಗೆ ಮಣ್ಣು ತೆಗೆಯುವಾಗ ಬಂದಿದ್ದೀರಿ ಅಂತ ಹೇಳಿದ್ರೆ, ಇನ್ನೊಬ್ಬ, ನಾವು ದೇವಾಲಯ ನಿರ್ಮಾಣ ಮಾಡಬೇಕು ಅಂತ ಊರಿನವರೇ ಮಾತನಾಡಿಕೊಂಡು ಮಣ್ಣು ಮಾರಾಟ ಮಾಡ್ತಿದ್ದೇವೆ, ಆದ್ರೆ ದೇವಾಲಯ ನಿರ್ಮಾಣ ಮಾಡ್ತಿರೋದಕ್ಕೆ ನೀವು ಅಡ್ಡಿಪಡಿಸ್ತಿದ್ದೀರಾ ಅಂದುಬಿಡೋದಾ? ಅಲ್ಲಪ್ಪ, ಒಂದಕ್ಕೊಂದು ಸಂಬಂಧವೇ ಇಲ್ವಲ್ಲಪ್ಪ. ನಾವು ಬಂದಿರೋದು ಕೆರೆಯಲ್ಲಿ ಮಣ್ಣು ಮಾಫಿಯಾ ನಡೆಸ್ತಾ ಇರುವುದನ್ನ ಕೇಳುವುದಕ್ಕೆ. ಆದ್ರೆ ನೀನು ದೇವಸ್ಥಾನ, ಊರು, ರೈತರು ಅಂತ ಏನೇನೋ ಮಾತಾಡ್ತಿದ್ಯಲ್ಲಪ್ಪ ಅಂತ ನಮ್ಮ ಪ್ರತಿನಿಧಿ ಅವರನ್ನ ತರಾಟೆಗೆ ತೆಗೆದುಕೊಂಡಾಗ, ಆ ಆಸಾಮಿ ಅದೇನು ಮಾತಾಡೋಣ, ಇದೊಂದು ಬಾರಿ ಬಿಟ್ಟು ಬಿಡಿ ಅಂತ ಉಲ್ಟಾ ಹೊಡೆದ. ಎಲ್ಲವೂ ಕೂಡ ನಂಬರ್ ಇದೆ ನಮ್ಮ ಹತ್ರ. ಆಯ್ತು, ಗ್ರಾಮಸ್ಥರೇ ನಡೆಸ್ಬಿಡಿ. ಹಂಗಾದ್ರೆ ಎಲ್ಲಾರ ಸರ್ಕಾರ ಬೇಡ, ಗೌರ್ಮೆಂಟ್ ಬೇಡ. ನೋಡಿ, ಈ ಗಾಡಿ ಬೇಕಾದ್ರೆ ನಾನು ಎಲ್ಲೋಗುತ್ತೆ ಅಂತ ತೋರಿಸ್ತೀನಿ. ಈ ಗಾಡಿ ಎಲ್ಲಿಗೆ ಹೋಗ್ತಿದೆ ಅಂತ ಗೊತ್ತು. ಅದು ಬಿಟ್ಬಿಟ್ಟು ಸರ್ ಅವ್ರು ಹೇಳಿದ್ರಲ್ಲ ಯಾರೋ ಪರ್ಮಿಷನ್ ಇದೆ ಅಂತ ತಗೊಂಬನ್ನಿ, ಪರ್ಮಿಷನ್ ಅಷ್ಟೇ. ಅಲ್ಲಲ್ಲ, ದೇವಸ್ಥಾನ ಕಟ್ಸು ಅಂತ ಹೇಳಿ. ಅಲ್ಲಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್. ನೀವು ದೇವರು ಮಾರ್ಕೊಂಡು ದೇವರು ದೇವಸ್ಥಾನ ಕಟ್ಟಿ 5 ಲಕ್ಷ ಕೊಡು. ಮತ್ತೆ ಏನ್ ಮಾಡ್ತಿದ್ದೀರಿ? ಊರ್ನವರು ನಮ್ಮ ಬಡವರು, ನಮ್ದು ಇಡೀ ಚೆನ್ನೈನಲ್ಲೆಲ್ಲ ಹುಡುಕಿರೋ 5 ಲಕ್ಷ ದುಡ್ಡು ಇಲ್ಲ ಸರ್, ಆಗಲ್ಲ. ಇಲ್ಲ ಸರ್, ಸರ್ ಮುಟ್ಬೇಡಿ ಸರ್, ಅಫೆನ್ಸ್ ಆಗುತ್ತೆ ಬೇಡ. ಅದನ್ನ ನಾವು ಹೇಳ್ತಾ ಇದೀವಿ, ನೀವು ಮುಟ್ಟಿದ್ರೆ ಅಫೆನ್ಸ್ ಆಗುತ್ತೆ. ಬೇಡ ಬನ್ನಿ ಹಿಂದೆ. ಅದಕ್ಕೆ ನಾನು ಹೇಳ್ತೀನಿ, ಬೇಡ, ನನ್ನ ಕೆಲಸ ನಾನು ಮುಗಿಸ್ಕೊಂಡ್ ಬರ್ತೀನಿ. ಬೇಡ ಬನ್ನಿ ಸರ್. ಕೆರೆ ಒಳಗಡೆನೆ ಮಣ್ಣು ತೆಗೆದು ಮತ್ತೆ ನೀರು ಬರಕ್ ಸ್ಟಾರ್ಟ್ ಆಗಿರೋದು. ಈ ಜೋಕ್ ನೀರು ಸರ್. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಮುಂದಕ್ಕೆ ಮಣ್ಣಿನ ತುಂಬಾ ಕಷ್ಟ ಆಗುತ್ತೆ. ಅಲ್ಲ, ಮುಂದಕ್ಕೆ ಮಣ್ಣಿನ ತುಂಬಾ ಕಷ್ಟ ಆಗುತ್ತೆ. ಇವಾಗ ನಾವು ದೇವಸ್ಥಾನ ಕಟ್ಟಕ್ಕೆ ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಸರ್, ದೇವ್ರು ಹೇಳಿದೆಯಾ ಸರ್? ಹೋಗ್ಲಿ,
ದೇವ್ರಿಗಾಗಿ ನಾವು ಮಣ್ಣು ಮಾರ್ಕೊಂಡು ದೇವಸ್ಥಾನ ಕಟ್ಟಿಸ್ತೀವಿ ಅಂದ್ರೆ ದೇವ್ರಿಗೂ ಬೇಜಾರಾಗುತ್ತೆ ಸರ್. ಪಾಪ ಗ್ರಾಮಸ್ಥರೇನು ಅಂತಂದ್ರೆ ದೇವಸ್ಥಾನ ಕಟ್ಟೋದಕ್ಕೆ ದುಡ್ಡು ಕೊಡ್ತಾರೆ, ಅದಕ್ಕೋಸ್ಕರ ನಾವು ಕೆರೆ ಮಣ್ಣು ತುಂಬ್ಕೊಳಕ್ ಬಿಟ್ಟಿದೀವಿ. ನಿಜವಾಗ್ಲೂ ಕೂಡ ದೇವ್ರು ಹೇಳಿದ್ಯಾ ಕೆರೆಲಿರುವಂತ ಮಣ್ಣನ್ನ ಮಾರ್ಕೊಂಡು ನಮಗೆ ದೇವಸ್ಥಾನ ಕಟ್ಟಿಸಿ ಅಂತ? ನಮ್ಗಿದು ನಿಜಕ್ಕೂ ಕೂಡ ಬೇಜಾರಿನ ಸಂಗೀತ. ದೇವ್ರಿಗೂ ಕೂಡ ಇವ್ರು ಈ ರೀತಿಯಾಗಿ ಮಣ್ಣು ಮಾರ್ಕೊಂಡು ನಾನು ದೇವಸ್ಥಾನ ಕಟ್ಟಿದ್ದಾನೆ, ದೇವ್ರಿಗೂ ಬೇಜಾರಾಗುತ್ತೆ ಅನ್ಸುತ್ತೆ. ಈ ರೀತಿಯಾಗಿ ಇಷ್ಟೊಂದು ಗುಂಡಿಗಳನ್ನ ತೆಗೆದು ಇಷ್ಟೊಂದು ಆಳ ತೆಗೆದು ಇದೆಲ್ಲವನ್ನು ಮಾಡಿ ಅವರು ಅವಶ್ಯಕತೆ ಇಲ್ಲ. ದೇವಸ್ಥಾನ ಕಟ್ಟಬೇಕು ಅಂತಂದ್ರೆ ಅದಕ್ಕಾದಂತ ಏನು ಗುರುವರೆಲ್ಲ ಸೇರ್ಕೊಂಡು ಒಂದು ದೇವಸ್ಥಾನ ಕಟ್ಟಿಸಕ್ಕಾಗಲ್ಲ, ಮಣ್ಣೆ ಮಾಡ್ಬೇಕು. ಅದಕ್ಕೆ ಇದೆಲ್ಲವೂ ಕೂಡ ನಿಲ್ಲಬೇಕು ಅಂತಂದ್ರೆ ಇನ್ನಾದ್ರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರೀತಿಯ ಕಳ್ಳರಿಗೆ ಕಡಿವಾಣ ಹಾಕಬೇಕಾಗಿದೆ. ಮಣ್ಣು ಕಳ್ಳರಿಗೆ ನಮಗೂ ಇದು ಹೇಳಿ 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 ಸಾಕಾಗ್ತಾ ಇದೆ. ಅಧಿಕಾರಿಗಳು ಮಾತ್ರ ಎಚ್ಚೆತ್ಕೊಳ್ತಿಲ್ಲ. ಸೊ ನೋಡೋಣ, ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಎಲ್ಲಾ ಕೆರೆಗಳನ್ನ ರಕ್ಷಣೆ ಮಾಡೋ ಕೆಲಸ ಮಾಡ್ತಾರಾ, ಇಲ್ಲಿ ಇದೇ ರೀತಿ ಕೈ ಚೆಲ್ಲಿ ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ ನಮಗೆ ಬರಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಳ್ತಾರ ಅನ್ನೋದನ್ನ. ಇನ್ನು ಇಷ್ಟೆಲ್ಲ ಆದ್ಮೇಲೆ ಅಲ್ಲಿದ್ದ ಡ್ರೈವರ್ ಒಬ್ಬ ನಾವು ಮಣ್ಣು ಹೊಡಿತಾ ಇರೋದು ಯಾವುದೋ ಲೇಔಟ್ಗಲ್ಲ, ರೈತರಿಗೆ, ಬೇಕಾದ್ರೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಬನ್ನಿ ಎಂದ. ಇನ್ನು ಊರಿನವರು ನಮ್ಮೂರಿನ ದೇವಾಲಯ ನಿರ್ಮಾಣಕ್ಕಾಗಿ ಹಣ ಬೇಕು, ಅದಕ್ಕಾಗಿ ಗ್ರಾಮಸ್ಥರೆಲ್ಲ ಸೇರಿ ಕೆರೆಯ ಮಣ್ಣು ಹೊಡಿತಾ ಇದ್ದೀವಿ, ಅಲ್ಲಿಯೇ ಕರೆದುಕೊಂಡು ಹೋಗ್ತೀವಿ ಬನ್ನಿ ಅಂತ ಕೇಳಿದ್ರು. ಅದಕ್ಕೆ ನಮ್ಮ ಪ್ರತಿನಿಧಿ ಎಲ್ಲಿಗೆ ಬೇಕಾದ್ರೂ ಬರೋಣ ಸಾರ್, ಆದ್ರೆ ಅಲ್ಲಿ ಮಣ್ಣು ಹೊಡೆಯೋದಕ್ಕೆ ಪರ್ಮಿಷನ್ ಇದೆಯಾ, ನಿನ್ನ ಲಾರಿಯಲ್ಲಿ ಮಣ್ಣು ಸಾಗಿಸೋದಕ್ಕೆ ಪರ್ಮಿಟ್ ಇದೆಯಾ ಅಂತ ಕೇಳಿದ್ರೆ ಅದಕ್ಕೆ ಆತನ ಬಳಿ ಉತ್ತರವೇ ಇರಲಿಲ್ಲ. ಇವ್ರು ತುಂಬ್ತಾ ಇದ್ದೀವಿ ಬಂದವರಡಿ ಅಂತ ಹೇಳ್ತಿದ್ದಾರೆ. ಆಯ್ತ್ರಿ, ಬರ್ತೀನಿ ನಾನು. ಇಲ್ಲಿಗೆ ಬಂದವನು ಅಲ್ಲಿಗೆ ಬರೋದೇನು ದೊಡ್ಡದಲ್ಲ, ನಂಗೆ ಬರ್ತೀನಿ. ಇಲ್ಲಿಗೆ ಬಂದವನು ನಾನು ಅಲ್ಲಿಗೆ ಬರೋದು ಕಷ್ಟನಾ? ನೀನ್ ಬಳ್ಳಾರಿಯಿಂದ ಬಂದ್ಬಿಟ್ಟು ಇಲ್ಲೇ ಮತ್ತೆ ಮಣ್ಣು ತುಂಬ್ಕೊಂಡು ಹೊಡಿತಿದ್ಯಾ ಸರ್? ನಮ್ಗೆ ಒಂದ್ ನಿಮಿಷ, ನೀನ್ ಬಳ್ಳಾರಿಯಿಂದ ಬಂದು ಹೆಂಗ್ ತುಂಬ್ಕೊಂಡು ಹೊಡಿದ್ಯಾ? ಕೊಡು ನೀನ್ ಪರ್ಮಿಷನ್ ಕೊಡು. ಮಣ್ಣು ಹೊಡೆಯೋಕೆ ನೀನ್ ಪರ್ಮಿಟ್ ಕೊಡು. ಒಂದ್ ನಿಮಿಷ ಪರ್ಮಿಟ್ ಕೊಡು. ಮಣ್ಣು ಹೊಡೆಯೋಕೆ ನೀನ್ ಪರ್ಮಿಟ್ ಕೊಡಪ್ಪ. ನೀನ್ ಮಣ್ಣು ಹೊಡಿತಿದ್ಯಾ ಅಲ್ವಾ? ಪರ್ಮಿಟ್ ಕೊಡು ಸರ್. ಯಾವುದೋ ಒಂದು ಮಿಸ್ಟೇಕ್ ಸುಮ್ಮನೆ ಅದನ್ನೇ ಹಿಡ್ಕೊಂಡು ಗುಂಜಾಡೋದಲ್ಲ ಸರ್. ನೀವು ಮಣ್ಣು ಹೊಡೆಯೋಕಿರೋ ಪರ್ಮಿಟ್ ಕೊಡಿ. ನೀನ್ ರೈತರು ಹೊಡೆಯೋಕಾರ ಆಗ್ಲಿ ಯಾರು ಹೊಡೆಯೋಕಾರ ಆಗ್ಲಿ ನಿನ್ ಗಾಡಿಗೆ ಪರ್ಮಿಟ್. ನಿನ್ ಗಾಡಿಗೆ ಪರ್ಮಿಟ್ ಬೇಕಾ ಬೇಡ ಹೇಳು? ಏನೋ ಒಂದು ಸಾಕಾಯ್ತಲ್ಲ ಸರ್ ನಿಮ್ಗೆ. ಏನೋ ಒಂದ್ ಸ್ವಲ್ಪ ಒಂದು ಚೂರು ಮಿಸ್ಟೇಕ್ ಅಂದ್ಬಿಟ್ರೆ ಯಾರಾದ್ರೂ ಒಂದೂವರೆ ಅಂತಾರೇನ್ರಿ ಅದನ್ನ? ಯಾರಾದ್ರೂ ಒಂದೂವರೆ ಅಂತಾರ ಅದನ್ನ? ನೋಡಿರು ಬಂದಿರೋದು ಬಳ್ಳಾರಿಯಿಂದ ಅಂತ ಇವರು ಮಾಡ್ತಾ ಇರೋದು ಹಲ್ಕ ಕೆಲಸ. ಇವರು ಮಾಸ್ಕನೆ ಮಾಡ್ತಾ ಇರೋದು ರೈತರು ಹೊಡಿತೀವಿ ಅಂತ ಹೇಳ್ತಾರೆ. ಎಲ್ಲಿ ರೈತರು ಹೊಡಿತಾರೆ ಇವರು? ಯಾರಾದ್ರೂ ರೈತರು ಬನ್ನಿ ಇಷ್ಟೊಂದು ತೆಗಿರಿ ಅಂತ ಹೇಳ್ತಾರ ರೈತರು? ಒಂದೂವರೆ ಅಡಿ ತೆಗ್ದಿದ್ವಿ ಅಂತ ಹೇಳ್ತಾರೆ. ಯಾವನಾದ್ರೂ ಟೇಪ್ ಹಿಡ್ಕೊಂತ ಬಂದು ಅಳತೆ ಮಾಡ್ಲಿ ಇಲ್ಲಿ? ಇದೆಲ್ಲದಕ್ಕೂ ಮುಂಚೆಯೇ ನಮ್ಮ ತಂಡ ಈ ಭೂಗಳ್ಳರು ನಿಜವಾಗಿಯೂ ಕದ್ದು ಮಣ್ಣು ಹೊಡಿತಾ ಇದ್ದ ಜಾಗಕ್ಕೆ ಹೋಗಿ ಎಲ್ಲವನ್ನ ಚಿತ್ರೀಕರಿಸಿಕೊಂಡು ಬಂದಿತ್ತು. ಈ ಭೂಗಳ್ಳರು ಚೆನ್ನೇನಹಳ್ಳಿ ಕೆರೆಯಲ್ಲಿ ತೆಗೆದಿದ್ದ ಸಾವಿರಾರು ಲೋಡ್ ಮಣ್ಣನ್ನ ಮುದಿಗೆರೆ ಬಳಿಯ ಒಂದು ಖಾಲಿ ಜಾಗದಲ್ಲಿ ಶೇಖರಿಸಿ ಬೇರೆ ಬೇರೆ ಕಮರ್ಷಿಯಲ್ ಕೆಲಸಗಳಿಗೆ ಬಳಸಿಕೊಳ್ಳೋದು ಕೂಡ ನಮಗೆ ತಿಳಿದು ಬಂದಿತ್ತು. ನೋಡಿ, ಇವಾಗ ಇನ್ನೊಂದು ಗಾಡಿನೂ ಬಂತು, ಅದು ಕೂಡ ಅಲ್ಲಿಗೆ ಹೋಗ್ತಾ ಇದೆ. ತಗೊಂಡೋಗಿ ಎಲ್ಲವನ್ನು ಕೂಡ ಈ ಜಾಗಗಳಿಗೆ ಸುರಿತಾ ಇದ್ದಾರೆ. ಇದು ಪೂರ್ತಿ 1000 ಲೋಡ್ ಮಣ್ಣು ಹೊಡೆದಿದ್ದಾರೆ ಇಲ್ಲಿಗೆ. ಈ ಎಲ್ಲ ಗಾಡಿಗಳು ಕೂಡ ಚೆನ್ನೈನಹಳ್ಳಿಯಿಂದ ಬರ್ತಾ ಇರೋದು, ಇಲ್ಲಿಗೆ ಬಂದು ಮಣ್ಣನ್ನ ಸುರಿದು ಹೋಗ್ತಾ ಇದ್ದಾರೆ. ನೋಡಿ, 2 ಗಾಡಿಗಳು ಅಲ್ಲಿ ಹೋಗ್ತಿದೆ. ನೋಡಿ, ಇಲ್ಲಿಗೆ ತಗೊಂಡೋಗ್ತಾರೆ, ಅಲ್ಲಿ ಅನ್ಲೋಡ್ ಮಾಡ್ತಾರೆ. ಅನ್ಲೋಡ್ ಆಗ್ತಾರೆ. ಸ್ಪಾಟ್ ಬಂದು ಮುದಿಗೆರೆಯಿಂದ ಸ್ವಲ್ಪ ಭೀಮಸಂದ್ರ ಕಡೆ ಹೋಗೋ ರೋಡಲ್ಲಿ ಬಂದರೆ ಮುಂದೆ ಒಂದು ಖಾಲಿ ಜಾಗ ಇದೆ. ಆ ಖಾಲಿ ಜಾಗದಲ್ಲಿ ಇವರು ತೋಟದ ಪಕ್ಕ ಖಾಲಿ ಜಾಗದಲ್ಲಿ ಅನ್ಲೋಡ್ ಮಾಡ್ತಾ ಇರೋದು. ಅಲ್ಲಿಗ ಅನ್ಲೋಡ್ ಮಾಡ್ತಾ ಇದ್ದಾರೆ. ಇನ್ನು ಮಣ್ಣು ತೆಗಿತಾ ಇದ್ದ ಜಾಗದಲ್ಲಿದ್ದ ಜನರನ್ನ ಏನ್ ಸರ್ ಇದು ಅಂತ ಕೇಳಿದ್ರೆ ಬೇರೆಯವರು ಲೇಔಟ್ಗೆಲ್ಲ ಮಣ್ಣು ಹೊಡೆಸ್ಕೊಂಡಿದ್ದಾರೆ, ನೀವು ಅವರನ್ನ ಕೇಳೋದಿಲ್ಲ, ನಮ್ಮನ್ನು ಮಾತ್ರ ಕೇಳ್ತಾ ಇದ್ದೀರಲ್ಲ ಅಂತ ಏನು ಗೊತ್ತೇ ಇಲ್ಲದವರಂತೆ ನಡ್ಸೋದಕ್ಕೆ ಶುರು ಮಾಡಿದ್ರು. ಇನ್ನು ವಹಿಸ್ಕೊಂಡು ಬಂದಿದ್ದ ಲಾರಿ ಮಾಲೀಕ ಬಾಯಿ ತಪ್ಪಿ ನಮ್ಮ ಬಳಿ ಪರ್ಮಿಷನ್ ಇದೆ ಅಂತ ಹೇಳಿ ತಗ್ಲಾಕೊಂಡ್ರು. ಎಲ್ಲಿ ಸರ್, ಹಾಗಾದ್ರೆ ಪರ್ಮಿಷನ್ ಲೆಟರ್ ತೋರಿಸಿ ಅಂದ್ರೆ ಮಾತ್ರ ನೋ ಆನ್ಸರ್. ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಸಂಬಳ ತಗೊಳಕ್ಕೆ ಕೆಲಸ ತಗೊಳಕ್ ಮಾತ್ರ ನಾನು ಕೆರೆಗಳನ್ನ ಕಾಪಾಡ್ತೀನಿ ಅಂತ ಒಂದು ಪ್ರತಿಜ್ಞಾ ವಿಧಿ ಓದ್ಕೊಂಡ್ ಬಂದಿರ್ತೀರಲ್ಲ ದೊಡ್ಡ ಮನುಷ್ಯಗಳು ನೀವೆಲ್ಲ, ಇದು ನೀವು ಕಾಪಾಡ್ತಾ ಇರೋದು ಕೆರೆದನ್ನ. ನಾಲಾಯಕಗಳು ನೀವೆಲ್ಲ ಬಂದು ಅಲ್ಲಿ ಕೆಲಸ ಮಾಡೋದಕ್ಕೆ ನಾಲಾಯಕು ನೀವು. ನೀವು ಕೆಲಸದಲ್ಲಿದ್ದು ನಿಮ್ ಕೈಲಿ ಕಾಪಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ನೀವು ಓದ್ಕೊಂಡು
ಅಷ್ಟೊಂದು ದೊಡ್ಡದಾಗಿ ನಾನು ಕೆರೆ ಕಾಪಾಡ್ತೀನಿ ಅಂತ ಡಿಪಾರ್ಟ್ಮೆಂಟಿಗೆ ಬಂದಿದ್ದ ಇದ್ರು ಏನು ಪ್ರಯೋಜನ? ಯಾರಾದ್ರೂ ಕೂಡ ನಾನು ಹಸು ತಗೊಂಬಂದು ಹಸು ಸಾಕ್ತೀನಿ ಅಂತ ಹೇಳಿದವನು ಹಸುನ ಕಡಿದ್ರೆ ಅದಕ್ಕೇನು ಬೆಲೆ ಬಂತು? ಆ ರೀತಿಯ ನೀವು ಮಾಡ್ತಾ ಇರೋದು. ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ನಿಮ್ಮ ಕೆರೆಗಳನ್ನ, ಸಣ್ಣ ನೀರಾವರಿ ಇಲಾಖೆಗೆ ಸೇರುವಂತ ಕೆರೆಗಳನ್ನ ನೀವು ತಗೊಂಬಂದು ಇಲ್ಲಿ ಈ ರೀತಿಯಾಗಿ ಗಣಿಗಾರಿಕೆ ಮಾಡಿಸ್ತಾ ಇದ್ದೀರಾ ಅಂತಂದ್ರೆ ಏನ್ ಮಾಡ್ತಾ ಇದ್ದೀರಾ ನೀವು? ಬೀಟ್ ಬರಲ್ಲ, ಪೆಟ್ರೋಲಿಂಗ್ ಬರಲ್ಲ, ಕೆಲಸನೇ ಮಾಡಲ್ಲ, ಬಂದೆ ಕುತ್ಕೊಂಡೆ, ಮೀಟಿಂಗ್ ಇತ್ತು ಮುಗಿಸ್ದೆ, 9 ಗಂಟೆಗೆ ಬಂದೆ, ಸಂಜೆ 5 ಗಂಟೆಗೆ ಹೋದೆ, ಕೆಲಸ ಮುಗೀತು ನಂದು. ಯಾವ ಕೆರೆನಾದ್ರು ಹಾಳಾಗೋಗ್ಲಿ, ಯಾರಾದ್ರೂ ಹಾಳಾಗೋಗ್ಲಿ, ನನಗೆ ಅದು ಬೇಕಾಗಿಲ್ಲ, ಸಂಬಳ ಬಂದ್ರೆ ಸಾಕು ಅಂತ ಕುತ್ಕೊಂಡ್ಬಿಡ್ತೀರಾ. ಇನ್ನು DMG ಅವರು ಅಂತೂ ಕೇಳಂಗೆ ಇಲ್ಲ. ಅವ್ರಿಗೆ ಹೋದ್ರೆ ಪ್ರೂಫ್ ಬೇಕು, ಅವ್ರು ಬಂದಾಗ ಇಲ್ಲಿ ಏನಿರುತ್ತೆ ಅನ್ನೋದು ಬೇಕು. ನಾವು ಬಂದು ತೋರಿಸಿದಾಗಲ್ಲ ಅವ್ರಿಗೆ. ಆರಾಮಾಗಿ ಆಫೀಸಲ್ಲಿ ಕೂತ್ಕೊಂಡು ಯಾವ್ದಾದ್ರು ಒಂದೆರಡು M-Sand ಗಾಡಿಗಳು ಬಂದ್ರೆ, ಇಲ್ಲ ಯಾವ್ದಾದ್ರು ಓವರ್ ರೋಡ್ ಮಣ್ಣಿಂಗ್ ಗಾಡಿಗಳು ಬಂದ್ರೆ 10,000 20,000 ಫೈನ್ ಹಾಕೊಂಡು ಆರಾಮಾಗಿ ಕೂತ್ಕೊಳ್ಳೋದು. ಈ ರೀತಿಯಾಗಿ ಇಲ್ಲಿ ರಾಜಾರೋಷವಾಗಿ ಗಣಿಗಾರಿಕೆ ಮಾಡೋಣ ಬಿಟ್ಬಿಡೋದು. ಸೀನಿಯರ್ ಜಿಯಾಲಜಿಸ್ಟ್ ನಾವು ಅವರು ಇವರು ಅಂತ ಹೇಳ್ಬಿಟ್ಟು ರೋಡಲ್ಲಿ ಹೋಗೋ M-Sand ಗಾಡಿಗಳು ಹಿಡಿಯೋದಲ್ಲ ನಿಮ್ದು ಕೆಲಸ. ಬನ್ನಿ ಈ ತರ ಗಣಿಗಾರಿಕೆ ಆಗ್ತಾ ಇರುವಂತ ಜಾಗಗಳನ್ನ ಉಳಿಸಿ, ಅವಾಗ ನೀವು ಆ ಕೆಲ್ಸಕ್ಕೆ ಸೇರ್ಕೊಂಡಿರೋದಕ್ಕಾದ್ರೂ ಒಂದು ಇದಾಗುತ್ತೆ. ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ನಾನೇನೋ ದೊಡ್ಡದಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು ಭಾಷಣ ಬಿಗಿಯೋದಲ್ಲ. ಒಂದು ಬೈಟ್ ಕೊಡಕ್ಕಾಗಲ್ಲ ನಿಮ್ ಕಡೆ ಬಂದು ಕೆಲಸ ಮಾಡಿಸ್ರಿ ಅಂತಂದ್ರೆ. ಈ ಕೆಲಸ ಮಾಡ್ತಾ ಇದ್ರೆ ಮಣ್ಣನ್ನ ಉಳಿಸ್ರಿ ಅಂತಂದ್ರೆ ಎಲ್ಲ ಮಣ್ಣು ಹೋಗ್ತಾ ಇದೆ, ರೈತರಿಗೆ ಹೊಡಿತಿದೀವಿ ಅಂತ ಹೇಳ್ತಾರೆ ರಾಜಾರೋಷವಾಗಿ. ನೋಡಿ ಎಷ್ಟು ಗಾಡಿಗಳು, ಬರಬೇಡಿ ವಾಪಸ್ ಹೋಗಿ ಅಂತಾರೆ. ನೋಡಿ ವಾಪಸ್ ಹೋಗ್ತಿದೆ ಆ ಗಾಡಿ. ನೋಡಿ ಈ ಗಾಡಿ ಈಗ ನಮ್ಮ ಕಣ್ಣೆದುರುಗಡೆನೆ ಲೋಡ್ ಆಗಿ ಹೋಗ್ತಾ ಇದೆ. ನಮಗೆ ಗಾಡಿಗಳು ಹೋದ್ರೆ ಏನು ಬೇಜಾರಿಲ್ಲ, ಯಾಕಂದ್ರೆ ಎಲ್ಲ ಗಾಡಿಗಳದ್ದು ಫೋಟೋ ಇದೆ, ಎಲ್ಲ ಗಾಡಿಗಳದ್ದು ನಂಬರ್ ಇದೆ. ನೋಡಿ ಇದನ್ನು KA02 ಎಲ್ಲವೂ ಕೂಡ ನಂಬರ್ ಇದೆ ನಮ್ಮ ಹತ್ರ. ಆಯ್ತು. ಒಟ್ಟಿನಲ್ಲಿ ಚೆನ್ನೇನಹಳ್ಳಿಯಲ್ಲಿ ಈ ಮಣ್ಣು ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇರೋದಂತೂ ಸತ್ಯ. ಯಾರೋ ರೈತರು ತಮ್ಮ ಜಮೀನಿಗೆ ಮಣ್ಣು ಹೊಡೆಸ್ಕೊಂಡ್ರೆ ನಾವೇನು ಪ್ರಶ್ನೆ ಮಾಡಲ್ಲ. ಇಲ್ಲಿನ ಕೆಲ ಗ್ರಾಮಸ್ಥರು ಹೇಳಿದಂತೆ ಇವರು ನಿಜವಾಗಿಯೂ ರೈತರಿಗೆ ಅನುಕೂಲವಾಗುವಂತೆ ಮಣ್ಣು ಹೊಡಿತಾ ಇದ್ರು ನಮ್ದೇನು ತಕರಾರಿಲ್ಲ. ಆದರೆ ಹೀಗೆ ಕೆರೆಯ ಒಡಲನ್ನ ಬಗೆದು ಲೇಔಟ್ಗಳಿಗೆ ಮಣ್ಣು ಹೊಡೆದರೆ ಹೇಗೆ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ತಕ್ಷಣವೇ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕಿದೆ. ಬೆಳಿಗ್ಗೆ ಇಲ್ಲಿಂದ ತುಂಬಿರುವಂತ ಮಣ್ಣು ಮುದಿಗೆರೆಗೆ ಹೋಗುತ್ತೆ. ಮುದಿಗೆರೆಗೂ ಇಲ್ಲಿ ಚೆನ್ನೈನಲ್ಲಿ ಓಡಾಡಬೇಕು ಅಂದ್ರೆ ಬೆಳ್ಳಾವಿ ಸ್ಟೇಷನ್ ಮುಂದೆನೆ ಹೋಗ್ಬೇಕು. ಪಾಪ ಪೊಲೀಸ್ನವ್ರಿಗೆ ಇದು ಗೊತ್ತೇ ಇಲ್ಲ, ಮಣ್ಣು ಹೋಗ್ತಾ ಇದೆ. ಅವರ ಸ್ಟೇಷನ್ ಮುಂದೆ ನಾನು ನಿಂತ್ಕೊಂಡು ನೋಡಿದ್ದೀನಿ, 1 ಗಂಟೆಗೆ ಏನಿಲ್ಲ ಅಂದ್ರೂ 15-20 ಗಾಡಿ ಓಡಾಡ್ತವೆ. ಎಲ್ಲಿ ಹೋಗ್ತಿದೆ ಅಂತ ಗೊತ್ತಿಲ್ಲ, ಎಲ್ಲಿ ಮಣ್ಣು ತುಂಬ್ತಿದ್ದಾರೆ ಅಂತ ಗೊತ್ತಿಲ್ಲ ಅವ್ರಿಗೆ. ಅವ್ರ ಗಮನಕ್ಕೆ ಬರ್ದಲೆ ಇದು ಇಷ್ಟೊಂದು ಇಲ್ಲಿ ನಡೀತಾ ಇದೆಯಾ? ಪೊಲೀಸವ್ರು ಏನ್ ಮಾಡ್ತಿದ್ದೀರಿ? ಓಕೆ, ನಾವು ಪೊಲೀಸರು ನಾವು ಬರಲ್ಲ, ಮಣ್ಣು ತುಂಬೋದಕ್ಕೆ FIR ಮಾಡಕ್ಕಾಗಲ್ಲ, ನಾವು ಕೇಸ್ ಹಾಕಕ್ಕಾಗಲ್ಲ, DMG ಅವ್ರು ಮಾಡ್ಬೇಕು ಅಂತ ಹೇಳ್ತೀರಿ. ಅವರು ಹೋದ್ರೆ ಇದು ಕೆರೆ ನಮಗೆ ಬರಲ್ಲ, ಸಣ್ಣ ನೀರಾವರಿ ಇಲಾಖೆ ಅವ್ರು ಮಾಡ್ಬೇಕು ಅಂತ ಹೇಳ್ತೀರಿ. ಒಬ್ರು ಮೇಲೆ ಒಬ್ರು ಹೇಳ್ಕೊಂತ ಹೋದ್ರೆ ಈ ಸಂಪನ್ಮೂಲವನ್ನ ಉಳಿಸೋರು ಯಾರು? ಅಧಿಕಾರಿಗಳು, ಬೇಜವಾಬ್ದಾರಿ ಅಧಿಕಾರಿಗಳಾಗಿಬಿಟ್ಟು ಎಲ್ಲರೂ ಒಬ್ರು ಮೇಲೆ ಒಬ್ರು ಹೇಳ್ತಾ ಇದ್ದೀರಾ ಬಿಟ್ರೆ ಯಾರು ಕೆಲಸವನ್ನ ಮಾಡೋದಕ್ಕೆ ಇಲ್ಲಿ ಶುರು ಮಾಡ್ತಿಲ್ಲ. ಶುರು ಮಾಡಿದ್ರೆ ಈ ರೀತಿಯಾಗಿ ಕೆಲಸಗಳು ಆಗಲ್ಲ. ನಿಜಕ್ಕೂ ಕೂಡ ಇದು ಬೇಸರದ ಸಂಗತಿ. ಚೆನ್ನೈನಹಳ್ಳಿಯಲ್ಲಿ ನಡೀತಾ ಇರುವಂತದ್ದು. ತುಮಕೂರಿನಿಂದ ಜಾಸ್ತಿ ದೂರದಲ್ಲೇನಿಲ್ಲ, ಬೆಳ್ಳಾವಿ ಪಕ್ಕದಲ್ಲೇ ಇರುವಂತದ್ದು. ಬೆಳ್ಳಾವಿಯಿಂದ ಬರೀ 2 ಕಿಲೋಮೀಟರ್ ದೂರ. 2 ಕಿಲೋಮೀಟರ್ ದೂರದಲ್ಲಿ ಈ ರೀತಿಯಾಗಿ ಅಕ್ರಮ ಗಣಿಗಾರಿಕೆ ಅಂದ್ರೆ ಕೂಡ ತಪ್ಪಾಗೋದಿಲ್ಲ. ಇನ್ನೊಮ್ಮೆ ನೋಡ್ಕೊಬಿಡಿ. ನಾನು ನಿಮಗೆ ಸುಳ್ಳು ಹೇಳ್ತಾ ಇದ್ದೀನಿ, ಅದು ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ಬೋದು. ಪ್ರತಿಯೊಂದು ಕೂಡ ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ಇದು ಯಾವುದು ಕೂಡ ಚಿಕ್ಕದಾಗಿ ನಡೀತಾ ಇರುವಂತ ಯಾವುದೋ ರೈತ ಅಡಿಕೆ ಗಿಡ ಕೊಡ್ಕೊತಾ ಇದ್ದಾನೆ, ಒಂದು ಟ್ಯಾಕ್ಟ್ರಿಲಿ ಒಂದು JCB ಒಂದು 10 ಟ್ಯಾಕ್ಟ್ರಿಲಿ ಏನೋ ಅಡಿಕೆ ಗಿಡ ಕೊಡ್ಕೊತಾ ಇದ್ದಾನಲ್ಲ. 10-15 10 ವೀಲ್ ಟಿಪ್ಪರ್ಗಳಲ್ಲಿ ಆಗ್ತಾ ಇರುವಂತದ್ದು, 2-3 ಇಟಾಚಿಗಳಲ್ಲಿ ಆಗ್ತಾ ಇರುವಂತದ್ದು. ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಸತ್ತೋಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಕೆರೆಗಳನ್ನ ಉಳಿಸಬೇಕಾಗಿದ್ದಂತವ್ರೆ ಕೆರೆಗಳನ್ನ ಎಲ್ಲ ಒಂದ್ ಕಡೆ ಭಕ್ಷಿಸೋದಕ್ಕೆ ಬಿಡ್ತಾ ಇದ್ದಾರಾ? ಈ ರೀತಿಯಾಗಿ ಇಷ್ಟೊಂದು ದೊಡ್ಡ ಮಟ್ಟದ ಆಳದ ಗುಂಡಿಗಳನ್ನ ತೆಗೆದು ಇಲ್ಲಿ ಮಣ್ಣನ್ನ ತೆಗೆದು ಬೇರೆ ಕಡೆ ಸಾಗಿಸ್ತಾ ಇದ್ದಾರೆ. ಆದ್ರೂ ಕೂಡ ಡಿಪಾರ್ಟ್ಮೆಂಟ್ ಆಫ್ ಮೈನಿಂಗ್ ಅಂಡ್ ಜಿಯಾಲಜಿ ಅವರು ಏನ್ ಮಾಡ್ತಾ ಇದ್ದಾರೆ, ಸಣ್ಣ ನೀರಾವರಿ ಇಲಾಖೆಯವರು ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲದೆ ಇದೆಲ್ಲ ನಡೀತಾ ಇದೆ. ನಮಗೆ ಗೊತ್ತಿಲ್ಲ ಅಂತ ಹೇಳ್ಬೋದು, ಯಾಕಂದ್ರೆ ಅವರು ಕಳ್ಳರು ಅಂತಾನೆ ಕರಿತೀನಿ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ತುಮಕೂರು. ತುಮಕೂರಿನಿಂದ ಕೇವಲ ಕೂಗಳತೆ ದೂರದಲ್ಲಿರುವಂತಹ ಚೆನ್ನೈನಹಳ್ಳಿಯಲ್ಲಿ ಅಕ್ರಮ ಮಣ್ಣು ಮಾಫಿಯಾ ನಡೀತಾ ಇದೆ. ನೀವೆಲ್ಲಿ ಕಾಣೋಗ್ತಿದ್ದೀರಿ? ಇಲ್ಲೇ ಹೇಳಿ ಹೋಗಿ ಆಯ್ತು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ತುಮಕೂರು. ಯಾರಾದ್ರೂ ಅಳದು ಬಿಡ್ಲಪ್ಪ ಇದನ್ನ 1.5 ಅಡಿ ಅಂತ. ನಾವೇನ್ ಮಾಫಿಯಾ ಮಾಡ್ತಾರ, 1.5 ಅಡಿ ಅಷ್ಟೇ ನಾವು ತುಂಬ್ತಾ ಇರೋದು. ಹ್ಞೂ ಸರ್, ಅದು ಗೊತ್ತಿಲ್ಲ. 1 ನಿಮಿಷ ಹೇಳ್ತೀನಿ ಕೇಳ್ರಿ. ಅಕ್ರಮವಾಗಿ ಮಣ್ಣು ಗಣಿಗಾರಿಕೆ ಮಾಡ್ತಾ ಇರೋದು. ನಾವು ಎಷ್ಟೋ ತೆಗ್ದಿಲ್ಲ ಕಣ್ರಿ, ನಾವು ತೆಗ್ದಿರೋದೇ 2 ಅಡಿ. ಇದು 2 ಅಡಿನಾ?